ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನದ ಅಬ್ಬರ ಜೋರಾಗಿದೆ. ಎರಡನೇ ಹಂತದಲ್ಲಿ ಒಟ್ಟು 144 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ 78.6% ಮತದಾನ ದಾಖಲಾಗಿದೆ. ಕೋಲ್ಕತ್ತಾ ದಕ್ಷಿಣದಲ್ಲಿ 75.38 ಹಾಗೆ ಕೋಲ್ಕತ್ತಾ ಉತ್ತರದಲ್ಲಿ 78% ವೋಟಿಂಗ್ ರೆಕಾರ್ಡ್ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನದ ಅಬ್ಬರ ಜೋರಾಗಿ ನಡೀತಾ ಇದೆ. 6 ಗಂಟೆವರೆಗೂ ಕೂಡ ವೋಟಿಂಗ್ ನಡೆಯುತ್ತೆ. ಎರಡನೇ ಹಂತದಲ್ಲಿ ಒಟ್ಟು 144 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆವರೆಗೂ ಇಲ್ಲಿವರೆಗೂ 78.6% ಮತದಾನ ದಾಖಲಾಗಿದೆ. ಬಿರು ಬಿಸಿಲಿನಲ್ಲೂ ಮತದಾರರಿಂದ ಹಕ್ಕು ಚಲಾವಣೆ ನಡೀತಾ ಇದೆ. ಇನ್ನು ಕೋಲ್ಕತ್ತಾ ದಕ್ಷಿಣದಲ್ಲಿ 75.38, ಕೋಲ್ಕತ್ತಾ ಉತ್ತರದಲ್ಲಿ 78% ಇಲ್ಲಿವರೆಗೂ ಅಂದರೆ 3 ಗಂಟೆವರೆಗೂ ಇದು ಸ್ಟ್ಯಾಟಿಸ್ಟಿಕ್ಸ್. ಇದು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಇಷ್ಟರ ಮಟ್ಟಿಗೆ ಮತದಾನ ದಾಖಲಾಗಿದೆ. ಇನ್ನೂ ಕೂಡ ಟೈಮ್ ಇದೆ, 6 ಗಂಟೆವರೆಗೂ ಇನ್ನೂ 2 ಅವರ್ಸ್ ಟೈಮ್ ಇದೆ. ಹೀಗಾಗಿ ಈ ಬಾರಿಯೂ ಕೂಡ 90ರ ಮೇಲೆ 90ರ ಮೇಲೆ ದಾಖಲಾಗುವಂತಹ ಸಾಧ್ಯತೆ ಇದೆ. ಲಾಸ್ಟ್ ಟೈಮ್ ಕೂಡ 92% ಮತದಾನ ಆಗಿತ್ತು. ಬಿರು ಬಿಸಿಲು, ಅದರಲ್ಲೂ ಕೂಡ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ. ಎರಡನೇ ಹಂತದಲ್ಲಿ ಒಟ್ಟು 144 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಹಾಗೆ ಪಶ್ಚಿಮ ಬಂಗಾಳದ ಒಟ್ಟು 294 ಕ್ಷೇತ್ರಗಳಿಗೆ 2 ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ. ಮೊದಲನೇ ಹಂತ ಮುಗೀತು, ಅದರಲ್ಲಿ 92% ವೋಟಿಂಗ್ ರೆಕಾರ್ಡ್ ಆಗಿತ್ತು. ಈಗ ಎರಡನೇ ಹಾಗೂ ಅಂತಿಮ ಹಂತದ ಮತದಾನ ನಡೀತಾ ಇದೆ. ಹೀಗಾಗಿ ಇವತ್ತು ಕೂಡ ಇನ್ನೂ 2 ಅವರ್ ಬಾಕಿ ಇದೆ. ಹೀಗಾಗಿ ಇವತ್ತು ಮಧ್ಯಾಹ್ನ 3 ಗಂಟೆ ತನಕ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಹೋಗೋದಾದರೆ 78.6% ಮತದಾನ ದಾಖಲಾಗಿದೆ. ಎರಡನೇ ಹಂತದಲ್ಲಿ ಒಟ್ಟು 142 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಹೀಗಾಗಿ ಏನಾಗುತ್ತೆ ಕಾದು ನೋಡಬೇಕಿದೆ. ಹಾಗೆ ರಾಜ್ಯದ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸಲಿರುವ ಈ ಮಹತ್ವದ ಚುನಾವಣೆಯ ಫಲಿತಾಂಶ ಮೇ 4ರಂದು ಪ್ರಕಟವಾಗುತ್ತೆ. ಹಾಗೆ ಪ್ರಧಾನಿಯವರು ಕೂಡ ಮೋದಿ ಅವರು ಬಂದು ರೋಡ್ ಶೋ ನಡೆಸಿದ್ರು, ಮಾತಾಡಿದ್ರು, ಭಾಷಣ ಮಾಡಿದ್ರು, ಅಬ್ಬರದ ಪ್ರಚಾರವನ್ನು ಕೂಡ ನಡೆಸಿದ್ರು. ಹಾಗೆ TMC ಪಕ್ಷದ ವಿರುದ್ಧ ಗುಡುಗಿದ್ರು. ಹೀಗಾಗಿ ಯಾವ ರೀತಿ ರಿಸಲ್ಟ್ ಬರುತ್ತೆ, ಏನು ಎತ್ತ ಎಲ್ಲವನ್ನು ನೋಡಬೇಕು ಅಂದರೆ ಮೇ 4ನೇ ತಾರೀಕುವರೆಗೂ ಕಾಯಲೇಬೇಕು. ಈ ಪಂಚರಾಜ್ಯಗಳ ಎಲೆಕ್ಷನ್ ವಿಚಾರ ಇದು. ಎಲ್ಲ ರಾಜ್ಯಗಳಲ್ಲೂ ಅಂದರೆ ಈ ಪಂಚರಾಜ್ಯಗಳಲ್ಲಿ ಈ ಕೇರಳ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಪುದುಚೇರಿ ಹಾಗೆ ತಮಿಳುನಾಡು, ಇಲ್ಲೆಲ್ಲ ಕಡೆ ಎಲೆಕ್ಷನ್ ಮುಗಿದಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಇದು ಎರಡನೇ ಹಂತದ ಮತದಾನ ಇವತ್ತು 6 ಗಂಟೆವರೆಗೂ ನಡೆಯುತ್ತೆ. ಈ ರಿಸಲ್ಟ್ ಮೇ 4ನೇ ತಾರೀಕು ಪಬ್ಲಿಷ್ ಆಗುತ್ತೆ. ಮಧ್ಯಾಹ್ನ 3 ಗಂಟೆವರೆಗೂ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಹೋಗೋದಾದರೆ 78.6% ಮತದಾನ ದಾಖಲಾಗಿದೆ. ಕೋಲ್ಕತ್ತಾ ದಕ್ಷಿಣದಲ್ಲಿ 75.38 ಹಾಗೆ ಕೋಲ್ಕತ್ತಾ ಉತ್ತರದಲ್ಲಿ 78% ದಾಖಲಾಗಿದೆ. ಸಾಕಷ್ಟು ಬಿಸಿಲಿದೆ, ಆದರೂ ಕೂಡ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ. ಹಾಗೆ ಮತ್ತೊಂದು ಕಡೆ ನೋಡ್ತಾ ಹೋಗೋದಾದರೆ ಲಾಸ್ಟ್ ಟೈಮ್ ಇಲ್ಲಿ ಸಾಕಷ್ಟು ಹಿಂಸಾಚಾರ ನಡೆದಿತ್ತು. ಅಂದರೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಂತ ಅಂದರೆ ಅಲ್ಲಿ ಹಿಂಸಾಚಾರ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ಶಾಂತಿಯುತವಾದಂತಹ ಮತದಾನ ಆಗೋದೇ ಇಲ್ಲ. ಈ ಹಿಸ್ಟ್ರಿ ಎಲ್ಲ ನೋಡಿದರೆ ಲಾಸ್ಟ್ ಟೈಮ್ ಕೂಡ ಮೊದಲನೇ ಹಂತದ ಮತದಾನದಲ್ಲೂ ಕೂಡ ಸಾಕಷ್ಟು ಹಿಂಸಾಚಾರ ನಡೆದಿತ್ತು. ಅಲ್ಲಿ ಪ್ರಭಾವಿ ರಾಜಕಾರಣಿಗಳು ಯಾರಿದ್ದಾರೆ, ನಾಯಕರುಗಳನ್ನೇ ಕೂಡ ಟಾರ್ಗೆಟ್ ಮಾಡಿ ಅವರನ್ನು ಕೂಡ ಅಲ್ಲಿ ಓಡಾಡಿಸ್ಕೊಂಡು ಹೊಡೆದಿದ್ರು. ಆದರೆ ಈ ಬಾರಿ ಆ ರೀತಿ ಆಗಬಾರ್ದು ಅಂತ ಹಲವಾರು ಎಚ್ಚರಿಕೆಯ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಒಂದು ಕಡೆ ವೋಟಿಂಗ್ ಕೂಡ ಚೆನ್ನಾಗಿ ನಡೀತಾ ಇದೆ, ಮತದಾನದ ಅಬ್ಬರ ಜೋರಾಗಿದೆ. ಎಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ 92% ವೋಟಿಂಗ್ ಆಗಿತ್ತು. ಈಗಲೂ ಕೂಡ 90 ಕ್ರಾಸ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಜನಾರ್ದನ್, ಇನ್ನು ಈ ಬಾರಿ ಇಲ್ಲಿವರೆಗೂ ನೋಡ್ತಾ ಹೋಗೋದಾದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಅಥವಾ ಎಷ್ಟೆಷ್ಟು ವೋಟಿಂಗ್ಸ್ ಆಗಿದೆ ಅಂತ ಇಲ್ಲಿವರೆಗೂ? ಸಿಂಚನ, ಪಂಚರಾಜ್ಯ ಚುನಾವಣೆಯನ್ನು ನೋಡಿದ್ರೆ ವೋಟಿಂಗ್ ಪರ್ಸೆಂಟೇಜ್ ಭಾಳ ಉತ್ತಮವಾಗೇ ಇದೆ. ಬೇರೆ ಬೇರೆ ರಾಜ್ಯಗಳನ್ನು ನಾವು ಗಮನಿಸಿದಾಗ ಈಗಾಗಲೇ 4 ರಾಜ್ಯ ಚುನಾವಣೆ ಮುಗಿದಿದೆ. ಪಶ್ಚಿಮ ಬಂಗಾಳದಲ್ಲಿ ಕೊನೆಯ ಸುತ್ತಿನ ಒಂದು ಮತ ಎಣಿಕೆ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲ ಕಡೆಯಲ್ಲೂ ನೋಡಿದಾಗ ಪುದುಚೇರಿ ಇರ್ಬೋದು, ಅಸ್ಸಾಂ ಇರ್ಬೋದು, ಕೇರಳ, ತಮಿಳುನಾಡು ಎಲ್ಲ ಕಡೆಯಲ್ಲೂ ಕೂಡ ಭಾಳ ಉತ್ತಮವಂಥ ಮತದಾನ ಆಗಿದೆ. ಪುದುಚೇರಿಯಲ್ಲಿ 89 ಆಗಿದೆ, ಅಸ್ಸಾಂನಲ್ಲಿ 85, ಕೇರಳದಲ್ಲಿ 78, ತಮಿಳುನಾಡಲ್ಲಿ 85. ಪಶ್ಚಿಮ ಬಂಗಾಳದಲ್ಲಿ ಈವರೆಗೆ ಅಂದರೆ 3 ಗಂಟೆಯವರೆಗಿನ ಮತದಾನದ ಒಂದು ಅಂಕಿಅಂಶವನ್ನು ನೋಡಿದಾಗ 78% ಆಗಿದೆ. ಅಂದರೆ ಬಹುಶಃ ಸಂಜೆ ಮತದಾನ 6 ಗಂಟೆಗೆ ಮುಗಿಯೋ ವೇಳೆಗೆ
ಇದು ಮೊದಲ ಹಂತದ ಮತದಾನದಲ್ಲಿ ಏನು 92% ವೋಟ್ ಆಗಿತ್ತು ಅದನ್ನು ಕೂಡ ಮೀರಿಸುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಹಾಗೆ ನೋಡಿದ್ರೆ ಗಲಾಟೆಗಳು ಕೆಲವು ಕಡೆಯಲ್ಲಿ ಆಗ್ತಾ ಇದ್ದಾವೆ ಪಶ್ಚಿಮ ಬಂಗಾಳದಲ್ಲಿ. ಹಾಗಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಗಲಾಟೆ ಇದೆ ಮೊದಲೇನಲ್ಲ, ಹಲವು ಬಾರಿ ಅಲ್ಲಿ ಯಾವುದೇ ಚುನಾವಣೆ ನಡೆದರೂ ಗಲಾಟೆ ಗದ್ದಲ ಇದ್ದೇ ಇದೆ. ಅಲ್ಲಿ ಮತಗಟ್ಟೆಗಳನ್ನು ಧ್ವಂಸ ಮಾಡೋದು, ಇನ್ಯಾರನ್ನ ಆಮೇಲೆ ಹಲ್ಲೆ ಮಾಡೋದು, ಬೆಂಕಿ ಹಚ್ಚೋದು ಇದರ ನಡೆಯುತ್ತೆ. ಆದರೆ ನಾವು ಕಳೆದ ಬಾರಿ ಅಥವಾ ಹಿಂದಿನ ಕೆಲವು ಎಲೆಕ್ಷನ್ಗಳನ್ನು ನೋಡಿದ್ರೆ ಈ ಬಾರಿ ಅತಿ ಕಡಿಮೆ ಗಲಾಟೆ ಆಗ್ತಾ ಇದೆ. ಇಲ್ಲಿ ಕೆಲವು ಮತಗಟ್ಟೆಗಳಲ್ಲಿ ಮಾತ್ರ ಆ ರೀತಿಯ ಗಲಾಟೆಗಳಾಗಿದ್ದಾವೆ. ಯಾಕಂದರೆ EVM ಮೇಲೆ ಒಂದು ಪಕ್ಷದ ಚಿಹ್ನೆ ಮೇಲೆ ಸ್ಟಿಕ್ಕರ್ ಅಂಟಿಸಿದ್ರು, ಅದು ಕಾಣದಿರುವ ಹಾಗೆ ಅಲ್ಲಿನ ಅಧಿಕಾರಿಗಳು ಅನ್ನೋಂಥ ಆರೋಪ, ಈ ರೀತಿ ಆರೋಪಗಳನ್ನೆಲ್ಲ ಮಾಡಿ ಅಲ್ಲಿ ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ ಕೆಲವರು. ಸುಮಾರು ಕಳೆದ ಸುತ್ತಿನಲ್ಲಿ ಮೊದಲ ಹಂತ ಚುನಾವಣೆಯಲ್ಲಿ 44,000 ಮತಗಟ್ಟೆಗಳ ಕೇಂದ್ರಗಳಲ್ಲಿ ಪೈಕಿಯಲ್ಲಿ ಕೇವಲ 12 ಮತಗಟ್ಟೆಗಳಲ್ಲಿ ಮಾತ್ರ ಗಲಾಟೆ ಆಗಿದೆ ಅನ್ನೋಂಥ ಮಾಹಿತಿ. ಅಂದರೆ ತಕ್ಷಣಕ್ಕೆ ಏನಾಗುತ್ತೆ, ನಮಗೆ ದೂರದಿಂದ ನೋಡೋಂಥವರಿಗೆ, ಟಿ ವಿ ನೋಡೋಂಥವರಿಗೆ ಪಶ್ಚಿಮ ಬಂಗಾಳದಲ್ಲಿ ಗಲಾಟೆ ಇದ್ದ ತಕ್ಷಣ ಎಲ್ಲ ಕಡೆಯಲ್ಲೂ ಗಲಾಟೆ ಆಗ್ತಾ ಇದೆ ಅಂತೇಳಿ ಭಾವನೆ ಬಂದುಬಿಡುತ್ತೆ. ಆದರೆ ವಾಸ್ತವವಾಗಿ ಆಗಿಲ್ಲ. ಕಳೆದ ಕೆಲವು ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಅತಿ ಕಡಿಮೆ ಗಲಾಟೆ ಆಗ್ತಾ ಇದೆ. ಅಲ್ಲಿ ಪೊಲೀಸರ ನಿಯೋಜನೆ ಕೂಡ ಅಷ್ಟು ಭದ್ರತೆಯಲ್ಲಿದೆ. CRPF ಪೊಲೀಸರು ಕೂಡ ಅಲ್ಲಿ ಬಂದಿದ್ದಾರೆ, ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿದೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಪೊಲೀಸ್ ಅಧಿಕಾರಿಗಳನ್ನು ಕರೆಸಿ ಅಲ್ಲಿ ಮತದಾನ ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ಪ್ರತಿ ಬಾರಿಯೂ ಈ ರೀತಿ ಗಲಾಟೆ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ನಿಗಾವನ್ನು ವಹಿಸಲಾಗಿದೆ. SIR ಆದ ತಕ್ಷಣದಲ್ಲಿ ಅಲ್ಲಿ ಇನ್ನಷ್ಟು ಗಲಾಟೆ ಆಗ್ಬೋದು, ನಮ್ಮದು ವೋಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಜನ ಬಂದು ಗಲಾಟೆ ಮಾಡ್ಬೋದು, ಈ ರೀತಿಯ ಒಂದು ಅಂದಾಜು ಅಥವಾ ಮುಂದಾಲೋಚನೆ ಇರುವ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿ ಆ ರೀತಿ ಆಗದಿದ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಜನ, ಸುಮಾರು 1,500-2 ಸಾವಿರ ಜನರನ್ನು ಮೊನ್ನೆ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಅಂದರೆ ಗಲಾಟೆ ಮಾಡಲಿಕ್ಕೆ ಬಂದವರು ಅಂತ ಅನ್ನೋ ಕಾರಣಕ್ಕಾಗಿ ಪೂರ್ವನಿಯೋಜಿತವಾಗಿ ಅಂತ ಒಂದು ಕ್ರಮವನ್ನು ಇಲಾಖೆಯವರು ತೆಗೆದುಕೊಂಡಿದ್ದಾರೆ. ಸದ್ಯದಕ್ಕೆ ಉಳಿದ ಕಡೆಯೆಲ್ಲ ನೋಡಿದ್ರೆ, ಸಾಕಷ್ಟು ಕಡೆಯಲ್ಲಿ ನೋಡಿದಾಗ ಓಕೆ ಅನ್ನೋ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ ಅಂತ ಗಲಾಟೆ. ಪಶ್ಚಿಮ ಬಂಗಾಳ ಜನರಿಗೆ ಬಹುಶಃ ಇದು ಅತ್ಯಂತ ಶಾಂತಿಯುತ ಮತದಾನ ಅಂತ ಅನಿಸ್ತಿರ್ಬೋದೇನೋ ಅವರಿಗೆ. ಅಷ್ಟರ ಮಟ್ಟಿಗೆ ಅಲ್ಲಿ ಶಾಂತಿಯುತವಾಗಿದೆ. ಕೆಲವು ಕಡೆಯಲ್ಲಿ ಒಂದೆರಡು ಕಡೆಯಲ್ಲಿ ಎಂದಿನಂತೆ ಗಲಾಟೆ ಆಗಿದೆ, ಅದನ್ನು ಕೂಡ ನಿಯಂತ್ರಿಸಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿಯನ್ನು ತಹಬದಿಗೆ ತಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಸಿಂಚನ, ಎಲ್ಲರ ಗಮನ ಅಥವಾ ಎಲ್ಲರ ಚಿತ್ತ ಇರೋದು ಏನಂತಂದರೆ ಮತದಾನ ಪ್ರಕ್ರಿಯೆ ಎಷ್ಟು ಗಂಟೆಗೆ ಮುಗಿಯುತ್ತೆ ಮತ್ತು ಟಿ ವಿಗಳಲ್ಲಿ ಎಷ್ಟೊತ್ತಿಗೆ ಎಕ್ಸಿಟ್ ಪೋಲ್ ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಎಲ್ಲರಲ್ಲೂ ಇದೆ. ಸಿಂಚನ, ಜನಾರ್ದನ್, ಇನ್ನು ಕಳೆದ ಸಲದ ಎಕ್ಸಿಟ್ ಪೋಲ್ ಎಷ್ಟು ಅಕ್ಯುರೇಟ್ ಆಗಿತ್ತು ಅಂತ? ಎಕ್ಸಿಟ್ ಪೋಲ್ ವಿಚಾರಕ್ಕೆ ಬಂದರೆ ಸಿಂಚನ, ನಿಜಕ್ಕೂ ಅಚ್ಚರಿ ಆಗುತ್ತೆ. ಯಾಕಂದರೆ ಕೆಲವೊಂದು ಸಾರಿ ನಿಖರ ಅನ್ನೋಕ್ಕಿಂತನೂ ಹೆಚ್ಚು ನಿಖರವಾಗಿ ಫಲಿತಾಂಶ ಬಂದುಬಿಡುತ್ತೆ. ಎಕ್ಸಿಟ್ ಪೋಲ್ನಲ್ಲಿ ಇಷ್ಟೇ ಫಲಿತಾಂಶ, ಇಷ್ಟೇ ಸೀಟಿಗೆಲ್ಲತ್ತೆ ಈ ಪಕ್ಷ, ಇಂಥವರೇ ಅಧಿಕಾರಕ್ಕೆ ಬರ್ತಾರೆ ಅನ್ನೋದೆಲ್ಲ ಕೂಡ ನಾವು ನೋಡಿದ್ದೀವಿ. ಅದಕ್ಕೂ ಮೀರಿ ಅಥವಾ ಅದರ ಹತ್ರ ಅನ್ನೋಂಥ ಎಕ್ಸಾಕ್ಟ್ ರೀತಿಯಲ್ಲಿ ಬಂದಿದ್ದನ್ನು ಉದಾಹರಣೆಯನ್ನು ನೋಡಿದ್ದೀವಿ. ಆದರೆ ಪಂಚರಾಜ್ಯ ಚುನಾವಣೆಯನ್ನು ವಿಚಾರಕ್ಕೆ ತೆಗೆದುಕೊಂಡ್ರೆ, ಕಳೆದ ಬಾರಿಯ 2021ರಲ್ಲಿ ನಡೆದಂಥ ಚುನಾವಣೆ, ಆವತ್ತಿನ ದಿನ ಎಕ್ಸಿಟ್ ಪೋಲ್ನಲ್ಲಿ ಬಂದಂಥ ಮಾಹಿತಿಯನ್ನು ನೋಡಿದ್ರೆ ಭಾಳಷ್ಟು ವ್ಯತ್ಯಾಸ. ಪಶ್ಚಿಮ ಬಂಗಾಳ ವಿಚಾರಕ್ಕೆ ತೆಗೆದುಕೊಂಡ್ರಂತೂ ಬಹುತೇಕ ಎಲ್ಲ ಸಂಸ್ಥೆಗಳು, ಸರ್ವೆ ಮಾಡಿದಂಥ ಎಲ್ಲ ಸಂಸ್ಥೆಗಳು BJPಗೆ ಬಹುಮತ ಅಥವಾ ಬಹುಮತದ ಹತ್ತಿರ ಅನ್ನೋಂಥ ಮಾಹಿತಿ ಒಂದು ಅಂಕಿಅಂಶಗಳನ್ನು ಕೊಟ್ಟಿದ್ದರು. TMCಗೆ 150-160 ಕೊಟ್ಟಿದ್ದ ಸ್ಥಾನವೇ ಹೆಚ್ಚು ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದರು. ಒಂದೆರಡು ಸಂಸ್ಥೆಗಳು ಬಿಟ್ಟರೆ ಉಳಿದಾರೆ ಎಲ್ಲರೂ ಕೂಡ 130ರಿಂದ 150ವರೆಗೆ ಕೊಟ್ಟಿದ್ದರು, ಅಷ್ಟೇ ಸೀಟ್ ಬರಬಹುದು ಅಂತೇಳಿ. ಆದರೆ ಫಲಿತಾಂಶ ಬಂದು ನೋಡಿದಾಗ 213 ಸ್ಥಾನಗಳನ್ನು TMC ಗೆದ್ದುಕೊಂಡಿತ್ತು. ಅಲ್ಲಿ ಎಕ್ಸಿಟ್ ಪೋಲ್ ಸಂಪೂರ್ಣವಾಗಿ, ಮತದಾನೋತ್ತರ ಸಮೀಕ್ಷೆ ಸಂಪೂರ್ಣವಾಗಿ ವಿಫಲವಾಗಿತ್ತು. ಸಾಮಾನ್ಯವಾಗಿ ಏನಿರುತ್ತೆ ಅಂದರೆ ಸಿಂಚನ, ಎಕ್ಸಿಟ್ ಪೋಲ್ ಅಲ್ಲಿನ ಯಾವ ರೀತಿ ಪರಿಸ್ಥಿತಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ, ಯಾರ ಪರವಾದಂಥ ಒಲವಿದೆ ಅನ್ನೋದನ್ನು ಕೂಡ ಅಂಕಿಅಂಶನ ಇಟ್ಕೊಂಡು ಒಂದು ಸಂಖ್ಯೆಯನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಏನು ಮತದಾನ ಆದ ನಂತರದಲ್ಲಿ ಎಷ್ಟು ಮತಗಳು ಬಿದ್ದಿದ್ದಾವೆ ಅದರಲ್ಲಿ ಎಲ್ಲರನ್ನೂ ಕೂಡ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರ ಅಭಿಪ್ರಾಯವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾರಾಂಶವನ್ನು ತೆಗೆದುಕೊಂಡು ಹಾಕ್ತಾರೆ. ಅದು ಭಾಳಷ್ಟು ಸಂದರ್ಭದಲ್ಲಿ ಉಲ್ಟಾ ಹೊಡೆಯುತ್ತೆ ಅನ್ನೋದಕ್ಕೆ ಕಳೆದ ಬಾರಿ ಎಕ್ಸಿಟ್ ಪೋಲ್ನ ಫಲಿತಾಂಶಗಳು ನಾವು ನೋಡಿದಾಗ, ಬಂದದ್ದನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಕಳೆದ ಬಾರಿ ಕೇರಳದಲ್ಲಿ ಉದಾಹರಣೆ ತೆಗೆದುಕೊಂಡ್ರೆ LDFನವರು ಒಂದು 78ರಿಂದ 80 ಅಥವಾ 100-120ವರೆಗೆ ಬರಬಹುದು ಅನ್ನುವಂಥ ಒಂದು ಇದನ್ನು ಕೆಲವೊಂದು ಸಂಸ್ಥೆಗಳು ಕೊಟ್ಟಿದ್ದರು. ಬಹುತೇಕ ಸತ್ಯ ಆಗಿದೆ. 100 ಹತ್ರ ಅವರು LDFನವರು ಹೋಗಿದ್ದರು. ಹಾಗಾಗಿ ಮತದಾನೋತ್ತರ ಸಮೀಕ್ಷೆ ಸತ್ಯ ಅಂತೇಳಿ ಅವರು ಅಂದ್ಕೊಳ್ಬೋದು. ತಮಿಳುನಾಡು ವಿಚಾರದಲ್ಲಿ ಬಂದರೆ DMK ಅಧಿಕಾರಕ್ಕೆ ಮತ್ತೆ ಬರುತ್ತೆ ಅಂತ ಹೇಳುವಂಥದ್ದಿತ್ತು.
ಅಂದರೆ ಆ ರೀತಿಯ ವಾತಾವರಣ ಕೂಡ ಅಲ್ಲಿ ಇರೋ ಕಾರಣಕ್ಕಾಗಿ ಅದು ಸತ್ಯ ಆಗಿದೆ. ಬಹುತೇಕ ಸರ್ವೆಗಳು ಹೇಳಿದ್ದು ನಿಜ ಆಗಿದೆ. 159 ಸೀಟನ್ನು ಅವ್ರು ಗೆದ್ದಿದ್ರು. ಬಹುತೇಕ ಎಲ್ಲರೂ ಕೂಡ 130ರಿಂದ 160ರವರೆಗೆ 170ರವರೆಗೆ ಸ್ಥಾನಗಳನ್ನು ಕೊಟ್ಟಿದ್ದರು. ಬಹುತೇಕ ಸತ್ಯ ಆಗಿದೆ. ಆ ವರದಿಯನ್ನು ನೋಡಿದಾಗ ಸತ್ಯ ಆಗಿದೆ. ಇನ್ನು ಅಸ್ಸಾಮನ್ನು ತೆಗೆದುಕೊಂಡ್ರೆ ಅಸ್ಸಾಂನಲ್ಲಿಯೂ ಸಹಿತ NDA ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದರು. 70ರಿಂದ 80 ಸೀಟ್ ಗೆಲ್ತಾರೆ ಅಂತೇಳಿ 75 ಸೀಟನ್ನು ಗೆದ್ದಿದ್ರು. ಆದರೆ ಪಶ್ಚಿಮ ಬಂಗಾಳ ವಿಚಾರಕ್ಕೆ ಬಂದರೆ ನಾನು ಮೊದಲೇ ಹೇಳಿದಾಗೆ 150-170ರವರೆಗೆ ಕೊಟ್ಟಿದ್ದರು. ಒಂದು ಜನ್ ಕಿ ಬಾತ್ನವ್ರು ಮಾತ್ರ 180ರವರೆಗೆ ಕೊಟ್ಟಿದ್ದರು. ಉಳಿದವರು ಎಲ್ಲರೂ ಕೂಡ 160 ಒಳಗಡೆ TMCಗೆ ಎಷ್ಟು ಸ್ಥಾನ ಬರುತ್ತೆ ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿ ಹೇಳಿದರು. ಆದರೆ ಅದೆಲ್ಲವೂ ಕೂಡ ಲೆಕ್ಕಾಚಾರ ಉಲ್ಟಾಗಿ 213 ಸ್ಥಾನಗಳನ್ನು ಪಶ್ಚಿಮ ಬಂಗಾಳದಲ್ಲಿ TMC ಅವರು ಗೆದ್ದುಕೊಳ್ತಾರೆ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಂದಾಜು ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ ಈ ಬಾರಿ ಬಹಳ ಕುತೂಹಲ ಇದೆ. SIR ಆಗಿದೆ, ವೋಟರ್ ಲಿಸ್ಟ್ನಲ್ಲಿ ಸಾಕಷ್ಟು ಜನರ ಹೆಸರುಗಳು ಅಲ್ಲಿ ಕಡಿತ ಆಗಿದ್ದಾವೆ. ಯಾರ್ಯಾರು ಅನಾಮಧೇಯ ಹೆಸರಿನಲ್ಲಿ ಬಂದು ಎಲ್ಲ ವೋಟ್ ಮಾಡ್ತಿದ್ರು ಅನ್ನೋಂಥ ಆರೋಪಕ್ಕೆಲ್ಲಕ್ಕೂ ಕೂಡ ಕಡಿವಾಣ ಹಾಕುವಂಥ ಪ್ರಯತ್ನ ಆಗಿದೆ. ಹೀಗಾಗಿ ಈ ಬಾರಿ ಏನು ಹೇಳ್ತಾರೆ ಅನ್ನೋಂಥ ಒಂದು ನಿರೀಕ್ಷೆ ಕೂಡ ಇದ್ದೇ ಇದೆ. ಅಲ್ಲಿ ಎರಡೂ ಕಡೆಯಿಂದನೂ ಕೂಡ BJP ಮತ್ತು TMC ಎರಡೂ ಕಡೆಯಿಂದನೂ ಕೂಡ ಚುನಾವಣಾ ಗಿಮಿಕ್ ಏನೇನು ಮಾಡಬೇಕು ಎಲ್ಲವನ್ನೂ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ ಬಾರಿ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಎಕ್ಸಿಟ್ ಪೋಲ್ನವರು ಹರಸಾಹಸ ಪಡಬಾರದಂಥ ಪರಿಸ್ಥಿತಿಗೆ ಇದ್ದಂತೆ ಕಾಣಿಸ್ತಾ ಇದೆ. ನಿಖರವಾದಂಥ ಒಂದು ಮಾಹಿತಿಯನ್ನು ಕೊಡಬೇಕು, ನಮ್ಮ ಎಕ್ಸಿಟ್ ಪೋಲ್ ನಿಜವಾಗತ್ತೆ ಅನ್ನೋಂಥದ್ದನ್ನು ತಮ್ಮ ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನನ ಉಳಿಸ್ಕೊಳ್ಬೇಕು ಅಂತಂದರೆ ಅಷ್ಟರ ಮಟ್ಟಿಗಿನ ಅಲ್ಲಿ ಶ್ರಮವನ್ನು ಹಾಕಿರಬೇಕಾಗತ್ತೆ. ಅಲ್ಲಿ BJP ಮತ್ತು TMC ಸಮಬರದ ಹೋರಾಟ ನಡೆಸ್ತಾ ಇದ್ದಾವೆ ಅನ್ನೋಂಥ ಮಾಹಿತಿ ಒಂದು ಕಡೆಯಲ್ಲಾದರೆ, ಎಕ್ಸಿಟ್ ಪೋಲನ್ನು ಮಾಡುವಂಥ ಸಂದರ್ಭದಲ್ಲಿ ಯಾರ ಒಲವು ಯಾವ ಕಡೆ ಇದೆ ಅನ್ನೋದನ್ನು ಅರ್ಥಕೊಳ್ಳೋದು ಕೂಡ ಕಷ್ಟ ಆಗುವಂಥ ಪರಿಸ್ಥಿತಿ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಒಳಗಡೆಯಿಂದ ಒಂದು ಪಕ್ಷಕ್ಕೆ ಬೆಂಬಲ ಇದ್ದು ಹೊರಗಡೆ ಹೇಳುವಾಗ ಇನ್ನೊಂದು ಪಕ್ಷದ ಹೆಸರನ್ನು ಕೂಡ ಹೇಳುವಂಥ ಲಕ್ಷಣ ಕೂಡ ಸಾಧ್ಯತೆ ಕೂಡ ಇರುತ್ತೆ. ಆ ಒಂದು ಭಯದ ಕಾರಣಕ್ಕಾಗಿಯೂ ಕೂಡ ಇರ್ಬೋದು. ಇಂತಹ ಪರಿಸ್ಥಿತಿ ಇದ್ದಾಗ ಎಕ್ಸಿಟ್ ಪೋಲ್ಗಳ ಒಂದು ವರದಿಗಳು ಉಲ್ಟಾ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದಾಗ್ಯೂ ನಮಗೆಲ್ಲ ನಿರೀಕ್ಷೆ ಇದೆ 6 ಗಂಟೆಯಿಂದ 6:30 ಒಳಗಡೆ ಬಹುತೇಕ ಒಂದು 6-8 ಸಂಸ್ಥೆಗಳಿಂದ, ಸರ್ವೆ ಸಂಸ್ಥೆಗಳಿಂದ ಮಾಹಿತಿ ಬರುತ್ತೆ. ಯಾರ್ಯಾರು ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ಬೋದು, ಯಾರು ಅಧಿಕಾರಕ್ಕೆ ಬರ್ಬೋದು ಅಂತ ಎಕ್ಸಿಟ್ ಪೋಲ್ ಬರುತ್ತೆ. ಎಕ್ಸಿಟ್ ಪೋಲ್ ಅಂತಂದರೆ ಇದು ನಿಖರ ಮಾಹಿತಿ ಏನಲ್ಲ. ನಾವು ಈಗಾಗಲೇ ನೋಡಿದಾಗೆ ಕಳೆದ ಚುನಾವಣೆಯ ಬೇರೆ ಚುನಾವಣೆ ಸಂದರ್ಭದ ಮಾಹಿತಿಯನ್ನು ನೋಡಿದಾಗ ನಿಖರವಾಗಿ ಏನಿರಲ್ಲ, ಒಂದು ಅಂದಾಜಿನ ಪ್ರಕಾರ ಈ ರೀತಿ ಇದೆ ಅಂತೇಳಿ. ಒಂದು ಮರದ ಕೆಳಗಡೆ ಕುತ್ಕೊಂಡು ಕಟ್ಟೆ ಪಂಚಾಯಿತಿ ಮಾಡಿದ ಸಂದರ್ಭದಲ್ಲಿ ಚರ್ಚೆ ಮಾಡೋದಕ್ಕಿಂತ ಸ್ವಲ್ಪ ಹೆಚ್ಚಿನ ನಿಖರತೆ ಇದು. ಸ್ಥಳಕ್ಕೆ ಹೋಗಿ ಗ್ರೌಂಡ್ ರಿಪೋರ್ಟನ್ನು ಚೆಕ್ ಮಾಡಿ ಅಲ್ಲಿಗೆ ಸ್ಥಳೀಯರನ್ನು ಮಾತಾಡಿಸಿ, ಕೆಲವರನ್ನು ಮಾತಾಡಿಸಿ ಆ ಒಂದು ಮಾಹಿತಿಯನ್ನು ಆಧರಿಸಿ ಕೊಡುವಂತಹ ವರದಿ ಇದು. ಅದರ ಮೇಲೆ ಜನರಿಗೆ ಒಂದು ನಿರೀಕ್ಷೆ ಇರುತ್ತೆ. ಆದರೆ ಇಲ್ಲಿ ಒಂದು ಸಣ್ಣ ಅಪಾಯ ಕೂಡ ಇದೆ ಸಿಂಚನ. ಈ ಎಕ್ಸಿಟ್ ಪೋಲ್ ಬಂದ ನಂತರದಲ್ಲಿ ಬೆಟ್ಟಿಂಗ್ ದಂಧೆ ಕೂಡ ಶುರುವಾಗುತ್ತೆ. ಬೆಟ್ಟಿಂಗ್ ದಂಧೆಗೂ ಕೂಡ ಜನ ತಮ್ಮ ಆಸ್ತಿ ಪಾಸ್ತಿಯನ್ನು ಕಳ್ಕೊಳ್ಳೋಂಥ ಸಂದರ್ಭನೂ ಕೂಡ ಇರುತ್ತೆ. ಅದ್ರ ಬಗ್ಗೆಯೂ ಕೂಡ ಇಲಾಖೆ ಗಮನ ಹರಿಸುತ್ತೆ, ಅದನ್ನು ನಿರ್ವಹಿಸುವಂಥ ಕೆಲಸ ಮಾಡುತ್ತೆ, ತಡೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ಇಲಾಖೆಯವರು. ಆದರೆ ಎಕ್ಸಿಟ್ ಪೋಲ್ ಏನು ಹೇಳುತ್ತೆ ಅನ್ನೋಂಥ ಕುತೂಹಲ ನಮಗೂ ಇದೆ. 6 ಗಂಟೆಗೆ ಜಿ ಕನ್ನಡ ನ್ಯೂಸ್ನಲ್ಲೂ ಸಹಿತ ಇದರ ಸಂಪೂರ್ಣ ಮಾಹಿತಿ 6 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. 6ರಿಂದ 8 ಗಂಟೆ ನಡುವಿನ ಅವಧಿಯಲ್ಲಿ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದ್ದೇವೆ, ಯಾವ್ಯಾವ ಸಂಸ್ಥೆಗಳು ಏನೇನು ವರದಿಯನ್ನು ಕೊಡ್ತಾ ಇದ್ದೇವೆ ಅನ್ನೋದನ್ನು ನಮ್ಮ ಮಾಹಿತಿಯನ್ನು ನಾವು ಕೂಡ ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸಿಂಚನ. ಜನಾರ್ದನ್, ಇನ್ನು ಈಗ 3 ಗಂಟೆವರೆಗೆ ನೋಡಿದ್ರೆ 78.6% ವೋಟಿಂಗ್ ಆಗಿದೆ. ಹೀಗಾಗಿ ಈ ಬಾರಿನೂ ಕೂಡ 90% ಕ್ರಾಸ್ ಆಗುತ್ತಾ ಹೇಗೆ? 100% ವೋಟಿಂಗು ಪಶ್ಚಿಮ ಬಂಗಾಳ ಅಂತಲ್ಲ, ಬೇರೆ ಕಡೆ ಎಲ್ಲ ಕಡೆಯೂ ಜಾಸ್ತಿ ಆಗಿರೋದಕ್ಕೆ ಮೊದಲನೇ ಕಾರಣ ಅಂತಂದರೆ SIR. ಅದು ಆ ಒಂದು ಪರಿಷ್ಕರಣೆ ಮಾಡಿರೋ ಒಂದು ಕಾರಣಕ್ಕಾಗಿ ಎಷ್ಟೋ ಜನ ನಿಧನರಾದಂಥವ್ರು ಇದ್ದರು, ಎಷ್ಟೋ ಜನ ಬೇರೆ ಕಡೆ ವಲಸೆ ಹೋಗಿ ಬೇರೆ ಕಡೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಆದಂಥವ್ರು ಇದ್ದರು. ಇದೆಲ್ಲವೂ ಕಾರಣಕ್ಕಾಗಿ ಸಾಕಷ್ಟು ಜನರ ಹೆಸರು ಮತಪಟ್ಟಿಯಲ್ಲಿತ್ತು. ಅಲ್ಲಿ ಸಂಖ್ಯೆ ಮಾತ್ರ 1000 ಇರ್ತಿತ್ತು, ಆದರೆ ಮತದಾರರು ಮಾತ್ರ ಅದರಲ್ಲಿ 600-700 ಜನ ಮಾತ್ರ ಇರ್ತಿದ್ರು. ಇದು ಸಮಸ್ಯೆ ಆಗ್ತಾಯಿತ್ತು. ಅವರು ಮತ ಹಾಕ್ಲಿಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ವಾಸ್ತವದಲ್ಲಿ ಅವರು ಅಲ್ಲಿ ಇರ್ತಾನೆ ಇರಲಿಲ್ಲ. ಇದೆಲ್ಲ ಕಾರಣಕ್ಕಾಗಿ ಈ ಪರಿಷ್ಕರಣೆ ಆದ ನಂತರದಲ್ಲಿ ಒಂದು ಬಹುತೇಕ ಅನ್ನುವ ರೀತಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿ ಅಲ್ಲಿರುವಂಥವ್ರ ಹೆಸರು ಮಾತ್ರ ಈಗ ಪಟ್ಟಿಯಲ್ಲಿದೆ. ಹಾಗಾಗಿ ಅವರೆಲ್ಲರೂ ಬಹುತೇಕ ಬಂದು ಓಟನ್ನು ಮಾಡ್ತಾ ಇದ್ದಾರೆ. 92% ಮೊದಲ ಹಂತದ ಸುತ್ತಿನ ಮತದಾನದಲ್ಲಿ ಆಗಿದೆ. ಎರಡನೇ ಸುತ್ತಿನಲ್ಲಿ ಬಹುಶಃ ಇದಕ್ಕಿಂತಲೂ ಒಂದು 10% ಜಾಸ್ತಿ ಆಗುವಂಥ ಸಾಧ್ಯತೆಯೇ ಕಾಣಿಸ್ತಾ ಇದೆ. ನಿರೀಕ್ಷೆಗೂ ಮೀರಿದ ಮತದಾನ ಯಾರಿಗೆ ಲಾಭ ತಂದು ಕೊಡುತ್ತೆ ಅನ್ನೋಂಥ ಕುತೂಹಲ ಇದು ಕೂಡ ಇರುತ್ತೆ. ಒಂದು ಲೆಕ್ಕಾಚಾರವು ಕೂಡ ಆರಂಭ ಆಗುತ್ತೆ ಸಿಂಚನ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.